ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ಇವತ್ತಿಂದ ನಾನು ಡೈಲಿ ವ್ಲಾಗ್ ಮಾಡ್ಬೇಕಂತ ಮಾಡೇನಿ ರೀ. ಇದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ನನಗೆ. ಇವತ್ತು ಅಮಾವಾಸ್ಯೆ ಐತಲ್ಲ ರೀ, ಜಲ್ದಿ ಎದ್ದೇನಿ. ನಮ್ಮ ಮ್ಯಾಕ್ಸಿ ಎದ್ದಾನ ರೀ. ಗುಡ್ ಮಾರ್ನಿಂಗ್ ಮ್ಯಾಕ್ಸಿ. ನೋಡ್ರಿ, ದೇವ್ರ ಗುಡಿ ಹೋಮ್ ಇವತ್ತು ಅಮಾವಾಸ್ಯೆ ಅಲ್ಲ. ನಮ್ಮ ಕಾಸಕತೇಶ್ವರ ಮಠ ಐತೆ ರೀ ತಾಳಿಕೋಟ್ಯಾಗ, ಅಲ್ಲಿ ಹೊಂಟೆ ನೋಡ್ರಿ. ಈಗ ಮೊದಲ ಸಲ ರೀ ಈ ಥರ ಹೊರಗೆ ಮಾಡತ್ತದ ವಿಡಿಯೋ ಬಂತು ನೋಡ್ರಿ. ನಮ್ಮ ಕಾಸಕತೇಶ್ವರ ಮಠ ನಮ್ಮ ತಾಳಿಕೋಟೆ ಆರಾಧ್ಯ ದೈವ ನೋಡ್ರಿ. ಅದು ಮೊದಲು ದೇವರ ದರ್ಶನ ಆಗ್ಬೇಕ್ರಿ, ಆಮೇಲೆ ಎಲ್ಲ ಒಳ್ಳೇದಾಗ್ತದೆ ನಮ್ಗೆ. ಅಜ್ಜರ ದರ್ಶನ ತೊಗೊಂಡು ಹೊರಗೆ ಹೊಂಟೇನಿ ನೋಡ್ರಿ. ಇವತ್ತು ಅಮಾವಾಸ್ಯೆ ಐತಲ್ರಿ, ಮನ್ಯಾಗ ಪೂಜೆ ಮಾಡೋಕೆ ಕಾಯಿ ತೊಗೊಂಡು ಹೊಂಟೆ ನೋಡ್ರಿ. ಮನೆಗೆ ಬರೋಷ್ಟರಲ್ಲಿ ಮಕ್ಳು ಎದ್ದು ಬಿಟ್ಟಾರ ನೋಡ್ರಿ. ಏನು ಎಲ್ಲಿ ನೋಡೋದು? ಯಾಕಕ್ಕ ಹೊಡಿತಿ? ಹಾಯ್ ಎಲ್ಲರಿಗೆ ಹಾಯ್ ಮಾಡು. ಹಾಯ್. ಏನ್ ಚಂದ ಮಾಡ್ದೆ? ನೀವು ಮೊಬೈಲ್ ಕೂತ್ಯಾ? ನಮ್ಮ ಅಕ್ಷಯ್ ಕುಮಾರ ಈಗ ಎದ್ದು ಚಹಾ ಕುಡಿಯಕತ್ತ ನೋಡ್ರಿ. ನಾಚಕತ್ತ ವಿಡಿಯೋ ಮಾಡಕತ್ತೀನಿ ಬಿಡಮಮ್ಮ ಅಂತೇಳಿ. ಒಟ್ಟಿಬ್ಬರು ಜಗಳ ಆಡತ್ತ ನೋಡ್ರಿ. ಒಟ್ಟಿಬ್ಬರು ಜಗಳ ಆಡಲೇನು ಸಮಾಧಾನ ಇಲ್ಲ ಅವ್ರಿಬ್ರಿಗೆ. ಅಮಾವಾಸ್ಯೆ ಅಲ್ರಿ ಇವತ್ತು ಜಿಮ್ ಸ್ವಚ್ಛ ಮಾಡ್ಬೇಕಲ್ಲ, ಅದಕ್ಕೆ ಬಂದೀನಿ. ಪ್ರತಿ ಅಮಾವಾಸ್ಯೆಗೂ ನಾನು ಜಿಮ್ ಸ್ವಚ್ಛ ಕ್ಲೀನ್ ಮಾಡೇ ಮಾಡ್ತೀನಿ ರೀ. ಸ್ವಚ್ಛ ಇರಲಿಲ್ಲ ಅಂದ್ರೆ ನನಗೆ ಸಮಾಧಾನ ಆಗಲ್ಲ ಮನ್ಸಿಗೆ. ನಾನು ಯಾವುದೇ ಕೆಲಸ ಮಾಡಿದ್ರು ಕಷ್ಟಪಟ್ಟು ಮಾಡಲ್ಲ, ಇಷ್ಟಪಟ್ಟು ಮಾಡ್ತೇನೆ ರೀ. ಆವಾಗ ಏನೇ ಕೆಲಸ ಮಾಡಿದ್ರು ಈಸಿ ಅನಿಸ್ತದೆ. ಬರ್ರಿ ಸ್ಟಾರ್ಟ್ ಮಾಡ್ಬೇಕು ಕ್ಲೀನಿಂಗ್ ಮಾಡೋದು. ನನ್ನ ಜಿಮ್ ಕೆಲಸ ನಾನೇ ಮಾಡ್ತೀನಿ ರೀ, ಯಾರಿಗೆ ಹಚ್ಚಲ್ಲ ನಾನು. ನನ್ನ ಜಿಮ್ಗೆ ಇನ್ನೊಬ್ರು ಸ್ವಚ್ಛ ಮಾಡಿದ್ದು ನನಗೆ ಇಷ್ಟ ಆಗಲ್ಲ ರೀ. ನಾನು ಸ್ವಚ್ಛ ಮಾಡ್ಬೇಕು ಖುದ್ದಾಗಿ. ಅಲ್ಲಿ ಇಲ್ಲಿ ಹೊಲಸಿರ್ತದಲ್ಲ, ಅದು ನನಗೆ ಮಾತ್ರ ಕಾಣೋದು, ಇನ್ನೊಬ್ರಿಗೆ ಕಾಣಲ್ಲ. ಮನ್ಯಾಗೂ ಬೈತಾರೆ, ಯಾರ್ಯಾರು ಹಚ್ಚಿ ಕೆಲ್ಸಕ್ಕೆ ನೀ ಯಾಕೆ ಮಾಡ್ತೀಯ ಅಂತಾರೆ ನನಗೆ. ನನಗೆ ಇಷ್ಟ ಅಲ್ಲ ರೀ, ನಾವು ಮಾಡಿದ್ರೆ ಖುಷಿ ಸಿಗುತ್ತೆ ನನಗೆ. ನಾನು ನಮ್ಮ ಅಕ್ಷಯ್ ಇಬ್ಬರು ಫಿಕ್ಸ್ ರೀ ಜಿಮ್ ಕ್ಲೀನ್ ಮಾಡ್ಬೇಕಾದ್ರೆ. ಅವನು ಭಾಳ ಸಪೋರ್ಟ್ ಮಾಡ್ತಾನೆ ನನಗೆ. ಮನ್ಯಾಗ ಮಾಡೋಕೆ ಮನ್ಸಿರಲ್ಲ ರೀ, ಇಲ್ಲಿ ಜಿಮ್ನಾಗ ಬಂದ್ರೆ ಸುಮ್ಮ ಮಾಡ್ತೀನಿ. ಯಾಕೋ ಏನೋ ನಮ್ಮ ಜಿಮ್ ಸ್ವಲ್ಪ ದೊಡ್ಡದದ ರೀ, ಕ್ಲೀನ್ ಮಾಡ್ಬೇಕಂತ ಸ್ವಲ್ಪ ಟೈಮ್ ಹಿಡಿತದೆ. ಒಬ್ಬಿಬ್ಬರ ಮಾಡ್ಬೇಕಲ್ಲ ನಾವು, ಇನ್ನೊಬ್ರು ಹಚ್ಚಿದ ಮನಸ್ಸಿರಲ್ಲ ನನಗೆ. ಲಾಸ್ಟಿಗೆ ಮುಗಿಸಿದ್ವಿ ರೀ, ಜಿಮ್ ಫುಲ್ ಕ್ಲೀನ್ ಆಯಿತು ನೋಡ್ರಿ. ಫುಲ್ಲು ಸುಸ್ತಾಗ್ಬಿಟ್ಟದ. ಹೆಂಗೆ ಕಾಣತ್ತೆ ನೋಡ್ರಿ, ಚೆಂದ ಕಾಣತ್ತೇನೆ ರೀ. ಸುಸ್ತು ಭಾಳ ಆಗ್ಯದ. ಮನೆಗೆ ಬಂದೆ ರೀ. ನನ್ನ ಇಬ್ಬರು ಮಕ್ಕಳು ಫುಲ್ ರೆಡಿ ಆಗಿಬಿಟ್ಟಾರೆ. ಒಬ್ರಿಗಿಂತ ಒಬ್ರು ಚೆಂದ ಕಾಣತ್ತಾರೆ. ನನ್ನ ಮಗಳು ಸ್ಟೈಲ್ ನೋಡ್ರಿ ಸೂಪರ್ ಅಲ್ರಿ. ಒಬ್ರಿಗಿಂತ ಒಬ್ಬರು ಕ್ಯೂಟ್ ಅದ ನೋಡ್ರಿ. ಬಂದು ನೋಡ್ರಿ ನಮ್ಮ ಅಕ್ಷಯ. ಒಟ್ಟು ಅವ್ನು ಹುಡುಗರು ಕಾಡ್ಸಿದ್ರೆ ಭಾರಿ ಖುಷಿ ಅವಂಗೆ. ನಮ್ಮ ಮ್ಯಾಕ್ಸಿದು ಊಟದ ಟೈಮ್ ಆಗ್ಯದ ರೀ. ಊಟ ಹಾಕಿ ಅಂತಂದು ನನ್ನ ಇಬ್ಬರು ಮಕ್ಕಳು ನಿಂತ್ಬಿಟ್ರೆ ಅಲ್ಲಿ. ಸಣ್ಣದಿದ್ದಾಗ ಅದ್ರ ಜೊತೆ ನಾವು ಒಡನಾಟ ಇದ್ದರೆ ನಮಗೇನು ಮಾಡಲ್ಲ ಅದು. ಸುಮ್ಮನೆ ಊಟ ಹಾಕಿ ಬಿಡಬಾರ್ದು ರೀ ನಾಯಿಗಳಿಗೆ. ಪ್ರಾಣಿಗಳ ಸಾಕೋದು ಭಾಳ ಖುಷಿ ರೀ ನನಗೆ. ನೀವು ಸಾಕ್ರಿ. ಬರ್ರಿ ಇವತ್ತು ನಮ್ಮ ಅಂಬಾರಿಗೆ ಫುಲ್ ಕ್ಲೀನ್ ಮಾಡ್ಸಮ್ಮ. ಅಮಾವಾಸ್ಯೆ ಎಲ್ಲ ಇವತ್ತು ಮಾಡ್ಬೇಕಾಗ್ತದ. ನನ್ನಿಬ್ಬರು ಮಕ್ಕಳು ಬಂದಾರ ರೀ. ಫುಲ್ ರೆಡಿ ಆಗತ್ತೆ ನಮ್ಮ ಅಂಬಾರಿ. ನೋಡಿರಿ ನನ್ನ ಅಂಬಾರಿ ಫುಲ್ ವೈಟ್ ಆಗಿದೆ. ಎಷ್ಟು ಕ್ಯೂಟಾಗಿ ಕಾಣತ್ತಾಳೆ ನನ್ನ ಅಂಬಾರಿ. ಹಂಗೆ ತೊಳ್ತಾ ಇರ್ಬೇಕ್ರಿ, ಕ್ಲೀನ್ ಇರ್ತದೆ ಗಾಡಿ. ಮನ್ಯಾಗ ತೊಳಿಬೇಕಂದ್ಯಾರ ನಾನು. ನನ್ನ ಎರಡು ಮಕ್ಕಳು ಬಿಡಲಿಲ್ಲ ನನಗೆ. ಎಲ್ಲಿ ತೊಳೆಯೋಕ್ಕಾಗಲ್ಲ ಅಂತ ಸುಮ್ಮನೆ ನಾನೇ ಕರ್ಕೊಂಬಂದಿನಿ ಹೊರಗೆ. ಅವರು ನನ್ನ ಜೊತೆ ಅದಾರ ರೀ, ಕುಂತಾರೆಲ್ಲ ನೋಡ್ಕೊಂಡು ಹೆಂಗೆ ತೊಳಕ್ತಾರೆ ನನ್ನ ಬೈಕ್ನ. ಫೈನಲಿ ನನ್ನ ಅಂಬಾರಿ ಫುಲ್ ರೆಡಿ ಆದ್ ನೋಡ್ರಿ. ಇವತ್ತು ಚಲೋ ತಂಗ ಜಳಕ ಆಗ್ಯದ ನಮ್ಮ ಅಂಬಾರಿದು. ನೋಡ್ರಿ ಹೆಂಗೆ ಕಾಣತ್ತಾಳೆ ನಮ್ಮ ಅಂಬಾರಿ, ಕ್ಯೂಟಲ್ಲ. ಒಂದು ಕೇಕ್ ಕೊಡ್ಸೇನಿ ರೀ ಮಗಳಿಗೆ, ತಿನ್ಕೊಂಬತ್ತು ಕೂತಾಳೆ. ಬರೋಷ್ಟ್ರಾಗ ಟೈಮ್ 2:30 ಆಗ್ಬಿಡ್ತು ರೀ. ಹಸು ಭಾಳ ಆಗಿತ್ತು. ಅದ್ರಾಗ ಇವತ್ತು ಅಮಾವಾಸ್ಯೆ ಬೇರೆ. ಹೋಳಿಗೆ ಮಾಡ್ಯಾರ, ಬದ್ನಿಕಾಯಿ, ಕಟ್ಟಿನ ಸಾರು. ನಿಮ್ಮ ಕಡೆ ಈ ಸಾರಿ ಏನಂತಾರೆ ರೀ ಕಮೆಂಟ್ ಮಾಡಿ ಹೇಳ್ರಿ. ಹೋಳಿಗೆ ಒಳಗೆ ತುಪ್ಪ ಬದ್ನಿಕಾಯಿ ಹಚ್ಕೊಂಡು ತಿಂದ್ಬಿಟ್ರೆ ವಾವ್ ನೋಡ್ರಿ, ಊಟ ಸೂಪರಾಗಿರ್ತದೆ. ನನ್ನ ಇಬ್ಬರು ಮಕ್ಳಿಗೆ ಸ್ವೀಟ್ ಅಂದ್ರೆ ಅಷ್ಟಪ್ಪರೇನು ಇಷ್ಟ ಇಲ್ಲ ರೀ. ಸುಮ್ಮನೆ ನನ್ನ ಪೋರ್ಸಿಗೆ ತಿನ್ನತ್ತಾರ ಅವರು. ಆದರೂ ಊಟ ಸೂಪರಾಗೈತೆ ರೀ ಇವತ್ತು. ಬ್ಯಾಟಿಂಗ್ ಚಲೋ ತಂಗ ಮಾಡೋದೇ ಇವತ್ತು ನಾವು. ಮುಂಜಾನೆ ಕ್ಲೀನ್ ಮಾಡೋಗಿದ್ದಾರೆ ಜಿಮ್ನ. ಈಗ ಬಂದು ಪೂಜೆ ಮಾಡ್ಯಾನ ರೀ. ನೋಡ್ರಿ ಹೆಂಗೆ ಕಾಣತೈತೆ ಪೂಜೆ, ಚೆಂದ ಕಾಣತ್ತಲ್ರಿ. ನಾವು ಮಾಡೋ ಜಾಗದಾಗ ಲಕ್ಷ್ಮಿ ಇರ್ತಾಳ್ರಿ. ಈ ಥರ ಪೂಜೆ ಮಾಡಿದ್ರೆ ನಮಗೂ ಒಳ್ಳೆಯದು.
ನಾಲ್ಕು ದುಡ್ಡು ಆಡ್ತಾವೆ ನಮ್ಮ ಕೈಯಾಗ. ಇದೇ ಗ್ಯಾಪ್ನಾಗ ರೀ ನನ್ನ ದೊಡ್ಡ ಮಗಳು ಪಪ್ಪ ರನ್ನಿಂಗ್ ಮಾಡ್ತೀನಿ ಅಂತೇಳಿ ಅಳ್ಕೊಂಡು ಕೂತ್ಬಿಟ್ರಿ. ಅದಕ್ಕೆ ಸಣ್ಣಂಗೆ ಚಾಲು ಮಾಡೀನಿ. ನನ್ನ ಮಗಳಿಗೆ ಹೊರಗೆ ಸುತ್ತಾಡೋದಂದ್ರೆ ಭಾಳ ಖುಷಿ ರೀ. ಹೊರಗೆ ನಡಿ ಪಪ್ಪ, ಹೊರಗೆ ನಡಿ ಪಪ್ಪ, ಹೊರಗೆ ನಡಿ, ಇಲ್ಲಿಗೆ ಜೋಕಾಲಿ ಕರ್ಕೊಂಡು ನಡಿ. ಅಮಾಸೆಗೆ ಗಾಡಿ ಸ್ವಚ್ಛ ಕ್ಲೀನ್ ಮಾಡ್ಕೊಂಬಂದಿದ್ದಾರೆ. ಈಗ ನೋಡಿರಿ ಪೂಜೆ ಮಾಡಿದ್ದೀನಿ. ಹೆಂಗೆ ಕಾಣತ್ತೆ ನೋಡ್ರಿ 3 ಗಾಡಿಗಳು. ನನ್ನ ನಂಬರ್ ನೋಡ್ರಿ, ಚಂದ ಕಾಣಕತ್ತೈತೆ ರೀ. ಯಾಕೋ ಇವತ್ತು ನನ್ನ ಮಕ್ಕಳು ಪಪ್ಪ ಮ್ಯಾಗಿ ಬೇಕು ಇವತ್ತು ತಂದು ಕೊಡು ಅಂದರು. ತಂದು ಕೊಟ್ಟಾರೆ. ಬಿಸಿ ಐತಿ ತಿನ್ನಿಸ್ತೇನೆ ಅಂದರು. ಬ್ಯಾಡ ಅಂಥೇಳಿ ಇಬ್ಬರು ಕುಂತು ತಿನ್ನಾಕತ್ತಾರ. ತನಗೆ ತಿನ್ನಕ್ಕೆ ಬರಲ್ಲ ರೀ, ಅಕ್ಕಗೆ ತಿನ್ಸಕ್ಕೆ ಹೊಂಟಾಳ. ನಾನು ಅಲ್ಲೇ ಕೂತೀನಿ, ನನಗೂ ಒಂದು ತುತ್ತು ತಿನ್ನಬೇಕಿಲ್ಲ ರೀ. ನನ್ನ ಮಗಳು ನೋಡ್ರಿ ತಿನ್ನೋದ್ರು ಆಟ ಆಡಕತ್ತಾವ. ಇವತ್ತಿನ ವ್ಲಾಗ್ ಇಷ್ಟ ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್, ಶುಭರಾತ್ರಿ.